ಬಿಗ್ ಬಾಸ್ ಕನ್ನಡ ಸೀಸನ್ ಇನ್ನೇನು ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಇನ್ನೊಂದು ವಾರದಲ್ಲಿ ಬಿಗ್ ಬಾಸ್ನ ಒಂದು ಗ್ರ್ಯಾಂಡ್ ಫಿನಾಲೆ ನಡೀತಾ ಇದೆ. ಈ ಗ್ರ್ಯಾಂಡ್ ಫಿನಾಲೆನಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಈ ಬಾರಿಯ ಕಪ್ಪನ್ನು ತಗೊಳ್ತಾರೆ, ಟಾಪ್ 3 ಲಿಸ್ಟಲ್ಲಿ ಯಾರಿರ್ತಾರೆ, ಯಾರು ಬರ್ತಾರೆ ಅನ್ನೋದನ್ನ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಫ್ಯಾನ್ಸ್ ತುಂಬಾ ಕ್ಯೂರಿಯಾಸಿಟಿಯಿಂದ ಕೂತಿದ್ದಾರೆ. ಆದರೆ ಇಷ್ಟು ವರ್ಷಗಳ ಕಾಲ ನಡೆದಂತಹ ಬಿಗ್ ಬಾಸ್ನಲ್ಲಿ ಒಂದಿಷ್ಟು ಪ್ರಮುಖ ಎಲಿಮಿನೇಷನ್ ಪ್ಯಾಟರ್ನ್ ಈ ಸೀಸನ್ನಲ್ಲಿ ಇಲ್ಲಿವರೆಗೂ ಕೂಡ ನಡೆದಿಲ್ಲ. ವೀಕೆಂಡ್ ಎಲಿಮಿನೇಷನ್ ಇರ್ಬೋದು, ಡಬಲ್ ಎಲಿಮಿನೇಷನ್ ಇರ್ಬೋದು, ಮತ್ತು ಮಿಡ್ ವೀಕ್ ಎಲಿಮಿನೇಷನನ್ನು ಸಾಮಾನ್ಯವಾಗಿ ಎಲ್ಲ ಬಿಗ್ ಬಾಸ್ ಸೀಸನ್ನಲ್ಲೂ ಕೂಡ ಮಾಡಲಾಗ್ತಾ ಇತ್ತು. ಆದರೆ ಈ ಬಾರಿಯ ಬಿಗ್ ಬಾಸ್ ಮುಗಿಯೋ ಹಂತಕ್ಕೆ ಬಂದ್ರೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಮಾತ್ರ ಇದುವರೆಗೂ ಆಗಿಲ್ಲ. ಡಬಲ್ ಎಲಿಮಿನೇಷನ್ನ ಮಾಡಿದ್ದಾರೆ, ಹೌದು. ವೀಕೆಂಡಲ್ಲಿ ನಾರ್ಮಲ್ ಸುದೀಪ್ ಅವರು ಬರ್ತಾರೆ, ನಾರ್ಮಲ್ ಆಗಿ ಎಲ್ಲರ ಜೊತೆ ಕೂಡ ಮಾತಾಡ್ತಾರೆ. ಯಾರು ತಪ್ಪು ಯಾರು ಸರಿ ಅನ್ನೋದನ್ನು ಕೂಡ ಅಲ್ಲಿ ಮಾತುಕತೆ ಆಗುತ್ತೆ. ಜಗಳ ಮಾಡಿದರೆ ಅಲ್ಲಿ ಸರಿಯನ್ನು ಮಾಡ್ತಾರೆ. ಮತ್ತು ಆ ವಾರ ಮನೆಯಿಂದ ಯಾರು ಹೊರಗಡೆ ಬರ್ತಾರೆ ಅನ್ನೋದನ್ನು ಸುದೀಪ್ ಅವರೇ ಅನೌನ್ಸ್ ಮಾಡಿ ಅವ್ರನ್ನ ಹೊರಗಡೆ ಕಳಿಸಿದ್ದಾರೆ. ಆದರೆ ಮಿಡ್ ವೀಕ್ ಎಲಿಮಿನೇಷನ್ ಮಾತ್ರ ಇದುವರೆಗೂ ಕೂಡ ಆಗೇ ಇಲ್ಲ. ಬಿಗ್ ಬಾಸ್ ಹೇಳುವಂತಹ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಅಂತಂದರೆ ವಾರದ ಮಧ್ಯದಲ್ಲಿ ಬಿಗ್ ಬಾಸ್ನಿಂದ ಏಕಾಏಕಿಯಾಗಿ ಒಬ್ಬ ಸ್ಪರ್ಧಿ ಹೊರಬೀಳುವಂತಹ ಒಂದು ಪ್ರಕ್ರಿಯೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುತ್ತೆ, ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿ. ಆದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕ್ಬಿಟ್ಟಿದೆ. ಈ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ನಡೆದಿದ್ದು ಮನೆಯಿಂದ ಮ್ಯೂಟೆಂಟ್ ರಘು ಅವರು ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವಿಚಾರ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ಇದುವರೆಗೂ ಕೂಡ ಬಿಗ್ ಬಾಸ್ ಆಗಿರ್ಬೋದು, ಕಲರ್ಸ್ ವಾಹಿನಿಯವರಾಗಿರ್ಬೋದು ಎಲ್ಲೂ ಕೂಡ ಒಂದು ವಿಚಾರವನ್ನು ಹೊರಗಡೆ ಬಿಟ್ಟಿಲ್ಲ. ಪ್ರೋಮೋದಲ್ಲೂ ಕೂಡ ಎಲ್ಲೂ ಕೂಡ ತೋರಿಸಿಲ್ಲ. ಆದರೆ ರಕ್ಷಿತಾ ಮತ್ತು ರಾಶಿಕಾಗಿಂತನೂ ಕೂಡ ರಘು ಕಡಿಮೆ ವೋಟ್ಗಳನ್ನು ತೊಗೊಂಡ್ಬಿಟ್ಟಿದ್ದಾರೆ. ಇದಕ್ಕೋಸ್ಕರ ರಘು ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೆಲವು ವಾದಗಳ ಪ್ರಕಾರ ಅಶ್ವಿನಿ ಗೌಡ ಅವರು ಮಿಡ್ ವೀಕ್ ಎಲಿಮಿನೇಷನ್ನಲ್ಲಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಬಿಗ್ ಬಾಸ್ ಮನೆಯೊಳಗಡೆ ಇರೋರಿಗೆ ಮಾತ್ರ ಅಲ್ಲ, ಬಿಗ್ ಬಾಸ್ ಅಭಿಮಾನಿಗಳಿಗೂ ಕೂಡ ತುಂಬಾ ಒಂದು ಶಾಕಿಂಗ್ ವಿಚಾರ ಆಗಿದೆ, ಅಚ್ಚರಿಯನ್ನು ತಂದಿದೆ. ಅಶ್ವಿನಿಯವರು ಫೈನಲಿಸ್ಟ್ ಆಗುವಂತಹ ಸ್ಪರ್ಧಿಗಳಲ್ಲಿ ಒಬ್ಬರಾಗಿದ್ದಾರೆ. ಹಾಗಿದ್ರೂ ಕೂಡ ಅವರು ಮಿಡ್ ವೀಕ್ನಲ್ಲಿ ಎಲಿಮಿನೇಟ್ ಆಗಿ ಹೊರಬಿದ್ದಿದ್ದಾರೆ ಅಂತಂದರೆ ಅದು ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಶ್ವಿನಿಯವರು ಸ್ಟಾರ್ಟಿಂಗಲ್ಲಿ ಬಂದಾಗ ರಾಜಮಾತೆ ಅಂತೆಲ್ಲ ಅನ್ನಿಸ್ಕೊಂಡಿದ್ರು. ಅವರು ಎಲ್ಲರ ಜೊತೆನೂ ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ಜಾಹ್ನವಿ ಅವ್ರ ಜೊತೆ ಒಂದು ಒಳ್ಳೆ ಬಾಂಡಿಂಗ್ನ ಹೊಂದಿದ್ರು. ಅದು ಬಿಟ್ಟರೆ ಅವರು ಎಲಿಮಿನೇಷನ್ ಆದ ನಂತರ ರಾಶಿಕಾ ಜೊತೆ ಕೂಡ ಚೆನ್ನಾಗಿದ್ರು. ಆದರೆ ರಾಶಿಕಾ ಜೊತೆ ಕೂಡ ಇತ್ತೀಚೆಗೆ ತುಂಬಾ ಕಿತ್ತಾಡ್ಕೊಳ್ತಾ ಇದ್ದಾರೆ. ತುಂಬಾ ಏಕವಚನದಲ್ಲಿ ಇಬ್ಬರೂ ಕೂಡ ಮಾತಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ಇಬ್ಬರು ಆಪೋಸಿಟ್ ಆಗಿ ನಿಂತ್ಕೊಂಡು ಇಬ್ಬರು ಎದುರಾಳಿಗಳೇ ಆಗಿ ತುಂಬಾ ಮಾತುಕತೆಗಳು ಜಗಳಗಳು ಮಾಡ್ಕೊಂಡಿದ್ದಾರೆ. ಸೊ ಇಂತಹ ಅಶ್ವಿನಿ ಇತ್ತೀಚೆಗೆ ನಡೆದಂತಹ 3-4 ಟಾಸ್ಕ್ಗಳಲ್ಲಿ ವಿನ್ ಕೂಡ ಆಗಿದ್ದಾರೆ. ಇಂತಹ ಒಬ್ಬ ಸ್ಪರ್ಧಿ ಮನೆಯಿಂದ ಹೊರಬಿದ್ದಿದ್ದಾರೆ ಅಂತ ಹೇಳಿ ಈಗ ಎಲ್ಲ ಕಡೆ ಓಡಾಡ್ತಾ ಇದೆ. ಇನ್ನು ಕೆಲವರು ಹೇಳುವಂತಹ ಪ್ರಕಾರ ಮನೆಯಿಂದ ಕಾವ್ಯ ಶೈವ ಅವರು ಹೊರಗಡೆ ಬಂದಿದ್ದಾರಂತೆ. ಗಿಲ್ಲಿ ಕೂಡ ಈ ಬಗ್ಗೆ ಕಾವ್ಯಗೆ ಮನೆಯಲ್ಲೇ ಒಂದು ಹಿಂಟನ್ನು ಕೊಟ್ಟಿದ್ರು. ಟೈಮ್ ಬಂದಿದೆ ಅಲ್ಲ, ನನಗೆ ಯಾಕೋ ಮಿಡ್ ವೀಕ್ನಲ್ಲೇ ನೀನು ಹೋಗ್ತೀಯಾ, ಮಿಡ್ ವೀಕ್ನಲ್ಲೇ ಟೈಮ್ ಬಂದ ಹಾಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ಗಿಲ್ಲಿ ಅವರು ಕಾವ್ಯ ಎದುರಲ್ಲೇ ಹೇಳಿದರು. ಸೊ ಗಿಲ್ಲಿ ಈ ವಾರದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ ಹೇಳಿದ್ರಿಂದ ಕಾವ್ಯಳ ಆಟ ಬಿಗ್ ಬಾಸ್ ಮನೆಯಲ್ಲಿ ಮುಗ್ತಿದೆಯಾ ಅಂತ ಹೇಳಾಗಿದೆ. 100 ದಿನಗಳ ಕಾಲ ಗಿಲ್ಲಿ ಮತ್ತು ಕಾವ್ಯ ಮನೆ ಒಳಗಡೆನೇ ಇದ್ದರು. ಅದಾದ ನಂತರ ಗಿಲ್ಲಿ ಇದ್ದಕ್ಕಿದ್ದಂತೆ ಈ ಮಾತನ್ನು ಹೇಳಿದರು. ಸೊ ಕಾವ್ಯ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಗ್ ಬಾಸ್ ಶೋ ಎಲ್ಲೂ ಕೂಡ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ನ ಸೂಚನೆಯನ್ನು ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಇದೆಲ್ಲ ಗಾಸಿಪ್ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲ ಒಂದು ರೂಮರ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ವೋಟಿಂಗ್ ಲೈನ್ ಕ್ಲೋಸ್ ಆಗದೆ ಮಿಡ್ ವೀಕ್ ಎಲಿಮಿನೇಷನ್ ಆಗೋಕ್ಕೆ ಹೇಗೆ ಸಾಧ್ಯ? ಈ ಕೇವಲ ನಿರೂಪಕ ಮತ್ತು ಬಿಗ್ ಬಾಸ್ ಕಾರ್ಯಕ್ರಮ ಆಯೋಜಕರ ಮನಸ್ಸಿಗೆ ಬಂದಂತೆ ಶೋ ನಡೆಯೋದಿಲ್ಲ. ಹಾಗೇನಾದರೂ ಮಿಡ್ ವೀಕ್ ಎಲಿಮಿನೇಷನ್ ಇದ್ದಿದ್ರೆ ಮೊದಲೇ ಅದ್ರ ಬಗ್ಗೆ ಸೂಚನೆಯನ್ನು ಕೊಡ್ತಾರೆ, ಅಥವಾ ಮೊದಲೇ ಅದ್ರ ಬಗ್ಗೆ ಒಂದು ಪ್ರೋಮೋಗಳನ್ನ ಕೂಡ ಬಿಡ್ತಾರೆ. ಇಲ್ಲ ಅಂದರೆ ಎಲ್ಲಾದರೂ ಒಂದು ಕಡೆ ಪೋಸ್ಟ್ ಕೂಡ ಹಾಕ್ತಾರೆ. ಇದೆಲ್ಲ ಕೂಡ ಫೇಕ್ ನ್ಯೂಸ್ ಅಂತ ಹೇಳಿ ಬಿಗ್ ಬಾಸ್ನ ಅಭಿಮಾನಿಗಳು ಕಮೆಂಟ್ನ ಮಾಡ್ತಾ ಇದ್ದಾರೆ. ಅದೇನೇ ಇರಲಿ, ಮಿಡ್ ವೀಕ್ ಎಲಿಮಿನೇಷನ್ ಆಗಿದ್ರೆ ರಘು ಮತ್ತು ಅಶ್ವಿನಿಯವರು ಮತ್ತು ಕಾವ್ಯ 3 ಜನ ಹೊರಗಡೆ ಬಂದಿದ್ದಾರಾ ಅಥವಾ 3ರಲ್ಲಿ ಯಾರಾದರೂ ಒಬ್ಬರು ಬಂದಿದ್ದಾರಾ, ಅದ್ರ ಬಗ್ಗೆ ಬಿಗ್ ಬಾಸೇ ಹೇಳಬೇಕಾಗಿದೆ. ಇನ್ನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬರ್ತಾರೆ. ಸೊ ಕಿಚ್ಚ ಸುದೀಪ್ ಅವರು ಬಂದ ಮೇಲೆ ಅಲ್ಲಿ ಡಬಲ್ ಎಲಿಮಿನೇಷನ್ ನಡೀತಾ ಅಥವಾ ಯಾವ ಸ್ಪರ್ಧಿ ಹೊರಗಡೆ ಬರ್ತಾರೆ, ಯಾರು ವೀಕ್ ಕಂಟೆಸ್ಟೆಂಟ್ ಆಗಿರ್ತಾರೆ, ಯಾರು ಫೈನಲ್ ವೀಕಿಗೆ ಹೋಗ್ತಾರೆ ಅನ್ನೋದನ್ನು ಅವರೇ ಕೂಡ ಡಿಸೈಡ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ಕಾದು ನೋಡಬೇಕಾಗಿದೆ. ಇದೆಲ್ಲ ಕೂಡ ಫೇಕ್ ನ್ಯೂಸ್ ಅಂತ ಹೇಳಲಾಗ್ತಿದೆ.